ಪುಟ್ಟು ಆಂಜನಪ್ಪನವರು ಕಾಂಗ್ರೆಸ್ ಮುಖಂಡರ ತೋಟದಲ್ಲಿ ಬೆಳೆದಿದ್ದಂತಹ ರೆಡ್ ಜಾಪನೀಸ್ ಒಂದು ಸೀಬೆ ಹಣ್ಣನ್ನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಸೌದಿರ್ತಾರೆ. ತುಂಬ ಚೆನ್ನಾಗಿದೆ. ಏನಪ್ಪ ಇದು ಏನು ಬೆಲ್ಲ ಇದ್ದಷ್ಟು ರುಚಿಯಾಗಿದೆ. ಏನಾಕಿ ಬೆಳೆದಿದ್ಯಾ, ಹೆಂಗ್ ಬೆಳೆದ್ರಿ ಅಂತ ಅಂದ್ಬಿಟ್ಟು ಬಹಳ ಖುಷಿಯಾಗಿ ಸಾಕಷ್ಟು ನಿಮಿಷಗಳ ಕಾಲ ಅವರ ಒತ್ತಡದ ಶೆಡ್ಯೂಲ್ನಲ್ಲೂ ಸಹ ಈ ಹಣ್ಣಿನ ಬಗ್ಗೆ ತಿಳ್ಕೊಂಡಿದ್ದು, ಕೃಷಿ ಬಗ್ಗೆ ತಿಳ್ಕೊಂಡಿದ್ದು, ನಮ್ಮ ಜೊತೆ ಮಾತಾಡಿದ್ದು ಒಬ್ಬ ರೈತನಾಗಿ ಖುಷಿ ತಂದಿದೆ. ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಬಹಳ ಅತ್ಯಂತ ಹೆಚ್ಚಿನ ಲಾಭದಾಯಕವಾಗಿ ಇದರ ಬೆಲೆ ಇರುತ್ತೆ. ಅದರಿಂದ ನಾನು ಈ ತೋಟನ ಪರಿಚಯ ಮಾಡೋಣ, ಉಪಮುಖ್ಯಮಂತ್ರಿಗಳೇ ತಿಂದಿರೋ ಅಂಥ ಹಣ್ಣನ್ನು ಯಾವ ರೀತಿ ಇರುತ್ತೆ ಅಂತ ಹೇಳಿ ನಮಗೂ ಒಂಥರ ಕುತೂಹಲ ಇತ್ತು. ಹಿಂಗಾಗಿದೆ ಅಂದರೆ ನಮ್ಮ ಈ ಕ್ಷೇತ್ರದಲ್ಲಿ ಸುಮಾರು ಏನು ಶಿಲಗಡ್ಡೆ ಈ ಕಡೆಗೆ ಒಂಥರ ಗೆಸ್ಟ್ ಹೌಸ್ ಆಗಿಬಿಟ್ಟಿದೆ. ತೋಟಗಾರಿಕೆ ಇಲಾಖೆಗಳಲ್ಲಿ ಎಲ್ಲ ಕಡೆನೂ ಹಲಸಿನ ಮರ ಸಿಗ್ತಾ ಇದೆ. ಇದು ಆ ಬೆಲ್ಲದ ಕಾಯಿ ಅಂತ ಏನಕ್ಕಂತೀರ, ಬೆಲ್ಲ ಥರನೇ ಇರುತ್ತೆ. ತುಂಬ ಒಂಚೂರು ಹುಳಿ ಇರೋದಿಲ್ಲ, ತುಂಬ ಸ್ವೀಟ್ ಆಗಿರುತ್ತೆ. ಮೈತ್ರಿ ಅವರು ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ಇಷ್ಟು ದೂರ ಬಂದು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ, ಚಿತ್ರಣ ಜನಕ್ಕೆ ತಲುಪಿಸೋಂಥದ್ದು. ಎಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ವಿವರಣೆ ಹಾಕ್ಕೊಡ್ತೀನಿ. ಹಂಗೆ ಫಾಲೋ ಮಾಡಿ, ಕನ್ನಡ ಮೈತ್ರಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ.